1997 ಜುಲೈ ತಿಂಗಳಲ್ಲಿ ಹುಲಿಗೆರೆ ಗ್ರಾಮಕ್ಕೆ ಪ್ರಪ್ರಥಮವಾಗಿ ನಾವು ಬಂದೆ ಇಲ್ಲಿಗೆ. ಸುಮಾರು 29 ವರ್ಷಗಳ ಹಿಂದೆ 29 ವರ್ಷಗಳಿಂದ ಯಾರ್ಯಾರು ಈ ಸರ್ಕಾರಿ ಶಾಲೆಗಳಲ್ಲಿ ಕೆಲಸಗಳನ್ನ ಮಾಡಿದ್ರು, ಅವರು ಕೆಲಸದಲ್ಲಿ ಇರ್ಲಿ ಅಥವಾ ನಿವೃತ್ತರಾಗಿರ್ಲಿ, ಅವರು ಮೃತರಾಗಿರ್ಲಿ ಅಥವಾ ಜೀವಂತವಾಗಿರ್ಲಿ, ಅವರೆಲ್ಲ ಕುಟುಂಬದವರನ್ನ ನೀವು ಇವತ್ತು ಕರೆಸಿದಿರಿ ಅಂತ ಹೇಳಿದ್ರೆ ನಿಮ್ಮ ಇಡೀ ಹುಲಿಗೆರೆ ಗ್ರಾಮಕ್ಕೆ, ಸುತ್ತಮುತ್ತಲಿನ ಗ್ರಾಮಗಳಿಗೆ ನಮ್ಮೆಲ್ಲರ ಗುರುಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸಾವಿರದ 1997 ಅಂತ ಹೇಳ್ತಾ ಇದ್ದೆ. ನಮ್ಮ ಪ್ರೌಢಶಾಲೆ ಹುಲಿಗೆರೆನಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭವಾದಂತಹ ಶಾಲೆ ಆಗ ಸರ್ಕಾರಿ ಶಾಲೆಯಾಗಿ ನಮ್ಮ ಶಿರಾ ತಾಲೂಕಲ್ಲಿ ಪ್ರಥಮವಾಗಿ ಈ ಹುಲಿಗೆರೆ ಶಾಲೆ ಪ್ರಾರಂಭವಾಗಿತ್ತು. ನಾವೆಲ್ಲ ಶಿಕ್ಷಕರು ಅಲ್ಲಿ ಮೊದಲನೇ ಬ್ಯಾಚ್ ನಮ್ದು. ನೀವೇ ಯಾವ ತರ ನಮ್ಮ ಮೊದಲನೇ ಬ್ಯಾಚ್ ಅಂತ ಸ್ಟೂಡೆಂಟ್ಸ್ ಹೇಳ್ತಿದ್ದೀರಾ, ನಮ್ಮ ಶಿಕ್ಷಕರ ಬ್ಯಾಚ್ ಮೊದಲನೇದಾಗಿತ್ತು. ಅಲ್ಲಿ ನಮ್ಮ ರುದ್ರಮುನಿ ಸರ್ ಇದ್ದಾರೆ, ಹಾಗೇನೆ ನಮ್ಮ BN ನಾಗರಾಜ್ ಸರ್ ಇದ್ದಾರೆ, ಆಶಾ ಮೇಡಮ್ ಇದ್ದಾರೆ, ನಮ್ಮ ವೆಂಕಟೇಶ್ ನಾಯ್ಕ್ ಸರ್ ಇದ್ದಾರೆ, ಇತರೆ ಬಹಳಷ್ಟು ಜನ ಹೆಸರುಗಳು ಮರ್ತೋಗಿದ್ದಾರೆ, ದಯವಿಟ್ಟು ಕ್ಷಮಿಸಿ. ಹೈಸ್ಕೂಲ್ ಇದ್ದಂತವರು, ಹಾಗೇನೆ ನಮ್ಮ ಹೈಸ್ಕೂಲ್ ಮತ್ತೆ ಮಿಡ್ಲ್ ಸ್ಕೂಲ್ ಯಾವುದೇ ಭೇದ ಭಾವಗಳಿಲ್ಲದ ಜೊತೆಯಲ್ಲಿ ಇದ್ದಂತಹ ನಮ್ಮ ಪ್ರೈಮರಿ ಶಾಲೆಯ ನಮ್ಮ ಅತ್ಯಂತ ಆತ್ಮೀಯವಾದಂತಹ ಕಾಲಕ್ಷಯ ಸರ್ ಇದ್ದಾರೆ, ಹಾಗೇನೆ ನಮ್ಮ ಚಂದ್ರಶೇಖರ್ ಸರ್ ಇದ್ದಾರೆ. ಮತ್ತೆ ಈ ಎಲ್ಲ ಟೀಮಿಗೆ ಅಂದ್ರೆ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಲ್ಲ ಶಿಕ್ಷಕರಿಗೂ ಹಿರಿಯರಾದಂತಹ ನಮ್ಮೆಲ್ಲರಿಗೂ ಗುರುಗಳಾದಂತಹ ರಾಮಚಂದ್ರಪ್ಪ ಸರ್ ಇದ್ದಾರೆ. ಅವರ ಹೆಸರು ನಿಮ್ಮೆಲ್ಲರಿಗೂ ಸಹ ಚಿರಪರಿಚಿತ. ಇವತ್ತು ಅವರಿಗೆ 83 ವರ್ಷ ವಯಸ್ಸು. 83 ವರ್ಷ ವಯಸ್ಸಲ್ಲಿ ಅವತ್ತು ನಮಗೆ 97ನೇ ಇಸ್ವಿನಲ್ಲಿ ಯಾವ ತರ ಇದ್ರು ಅದೇ ರೀತಿ ಇವತ್ತು ಇದ್ದಾರೆ. ಹಾಗೇನೆ ಇನ್ನೂ ಒಂದು ಸಂತೋಷದ ಸುದ್ದಿ, ಅವರ ಮಗ ಅವರು ಸರ್ ಗಂಗಾಧರ್ ಸರ್ ಅವರು ವೇದಿಕೆಯನ್ನ ಅವ್ರ ತಂದೆ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾಗಿ ಇವೆಲ್ಲವೂ ಸಹ ನಮಗೆ ಸಂಭ್ರಮದ ಕ್ಷಣಗಳು. 97ನೇ ಸಾಲಿನಲ್ಲಿ ನಾವು ಬಂದಾಗ ನಾನು ಇಲ್ಲಿ ಸುಮಾರು 1 ವರ್ಷ 6 ತಿಂಗಳು ಅಂದ್ರೆ 1 ವರ್ಷ ಇಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿದ್ದೀನಿ. ನನಗೆ ಹುಲಿಗೆರೆ ಗ್ರಾಮ ನನ್ನ ಮೊದಲ ಸರ್ಕಾರಿ ಹುದ್ದೆಯನ್ನ ದೊರಕಿಸಿಕೊಟ್ಟಂತ ಗ್ರಾಮ. ಅದೇ ರೀತಿ ಮೊದಲು ನಿಮ್ಮೆಲ್ಲರಿಗೆ ಶಿಕ್ಷಕನಾಗ್ತಕ್ಕಂತಹ ಅವಕಾಶ ಕೊಟ್ಟಂತಹ ಗ್ರಾಮ ನಮ್ಮ ಹುಲಿಗೆರೆ ಗ್ರಾಮ. ನಾನು ಪೊಲೀಸ್ ಇಲಾಖೆನಲ್ಲಿ ಜಾಯಿನ್ ಆಗಿರ್ಬೋದು, ಯಾವುದೇ ಭಾಷಣವನ್ನು ಮಾಡುವಾಗ ನಾವು ಈ ಹಿಂದೆ ಶಿಕ್ಷಕರಾಗಿ ಕೆಲಸ ಮಾಡಿದೀವಿ ಅಂತ ಹೇಳುವಾಗ ನಿಮ್ಮ ಹುಲಿಗೆರೆ ಗ್ರಾಮವನ್ನ ನೆನ್ಸ್ಕೊಂಡೇ ನಾನು ಭಾಷಣ ಮಾಡ್ತಕ್ಕಂಥ. ಹಾಗಾಗಿ ಇವತ್ತು ನಿಮ್ಮ ಒಂದು ಹುಲಿಗೆರೆ ಗ್ರಾಮದಲ್ಲಿ ನೀವೆಲ್ಲರೂ ಒಂದು ಇತಿಹಾಸವನ್ನ ಸೃಷ್ಟಿಸಿದ್ದೀರ. ನಾವಿದ್ದಾಗ ಇಲ್ಲಿ ಯಾವುದೇ ಬಸ್ಗಳ ವ್ಯವಸ್ಥೆ ಇರಲಿಲ್ಲ. ನಾವು ಶಿರಾದಲ್ಲಿ ಹಾಲ್ಟ್ ಆಗಿ ಮೊದಲೂರಿಗೆ ಬಂದು ಮೊದಲೂರಿಂದ ನಡ್ಕೊಂಡು ಬರ್ಬೇಕಿತ್ತು 3.5 ಕಿಲೋಮೀಟರ್. ಆಗ ಬರುವಾಗ ನಮಗೆ ಆಸರೆ ಆಗ್ತಾ ಇದ್ದಿದ್ದು ನಮ್ಮ ವಿದ್ಯಾರ್ಥಿಗಳ ಯಾರ್ದು ಹಿಂದೆ ಕ್ಯಾರಿಯರ್ ಇರುತ್ತೆ ಸೈಕಲ್, ಅಂತ ಸೈಕಲ್. ಆ ಸೈಕಲ್ ಹಿಂದೆ ಟೀಚರ್ ಕೂತ್ಕೊಳ್ಳೋದು, ಸ್ಟೂಡೆಂಟ್ ಸೈಕಲ್ ಹೊಡೆಯೋದು, ನಾವು ಸಹ ಹಿಂದೆ ಕೂತ್ಕೊಂಡು ಪೆಡ್ಲು ತುಳಿಯೋದು. ಈ ತರ ವ್ಯವಸ್ಥೆ ಇತ್ತು ಆಗ. ಒಂದೇ ಒಂದು ಅದು TVS ಇತ್ತು. ನಮ್ಮ ವೆಂಕಟೇಶ್ವರ ಸರ್ ಒಂದು TVS ಇತ್ತು. ಅದರಲ್ಲಿ 3 ಜನ ಬರ್ತಾ ಇದ್ವಿ. ಬಹಳಷ್ಟು ಒಂದು ಉಲ್ಲಾಸಭರಿತವಾದಂತಹ ಶಾಲೆ. ಈ ಶಾಲೆ ಈ ಊರಲ್ಲಿ ವಿಶೇಷವಾಗಿ ನಮಗೆ ಎಲ್ಲಾ ಮಾಸ್ಟರ್ಗಳಿಗೂ ಕರೆದು ಇದು ಅನ್ನ ಕೊಟ್ಟಂತಹ ಊರು. ನಮಗೆ ಯಾವುದೇ ಮನೆಗೆ ಹೋದ್ರು ಅಲ್ಲಿಂದ ಹೋಗುವಾಗ ನಾವು ನಡ್ಕೊಂಡು ಹೋದ್ರೆ ಮಾಸ್ಟರ್ ಇವತ್ತು ಎಲ್ಲರೂ ನೀವು ನಮ್ಮನೆಗೆ ಊಟಕ್ಕೆ ಬರಬೇಕು ಅಂತ ಹೇಳಿ. ನಮ್ಮ ವೆಂಕಟೇಶ್ ಅವರು ಇದ್ರು, ಅವ್ರ ಮನೆಗೆ ನಾವು ಬಹಳಷ್ಟು ಸರಿ ಊಟಕ್ಕೆ ಹೋಗಿದ್ದೀವಿ. ಬಹಳಷ್ಟು ಬಂಧುಗಳು ಇಲ್ಲಿ ನಮ್ಮನ್ನ ಕರೆಸಿ ಎಲ್ಲಾ ಶಾಲೆಯ ಮಾಸ್ಟರ್ಗಳಿಗೆ ಅನ್ನವನ್ನ ಕೊಟ್ಟಂತಹ ಗ್ರಾಮ ಇದು. ಹಾಗೇನೆ ಬಹಳಷ್ಟು ಒಗ್ಗಟ್ಟಾಗಿ ಕೆಲವು ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಮಾಡ್ತಾ ಇದ್ವಿ. ಇವತ್ತು ನಮ್ಮ ಮುಂದೆ ಕೆಲವರು ಇಲ್ಲ. ನಮ್ಮ ಹೈಸ್ಕೂಲ್ನ ಅವತ್ತು ಮುಖ್ಯೋಪಾಧ್ಯಾಯರಾಗಿದ್ದಂತಹ ನಮ್ಮ ವೆಂಕಟರಮಣ ಶೆಟ್ಟರು ಅವರು ಸಹ ಇವತ್ತು ಇಲ್ಲ. ಹಾಗೇನೆ ನಮ್ಮ ಇನ್ನೊಬ್ರು ರಾಮದಾಸ್ ಸರ್ ಮತ್ತೆ ಚಂದ್ರಶೇಖರ್ ಸರ್ ಅವರು ಸಹ ಇಲ್ಲ. ಅವರು ಈ ಕಾರ್ಯಕ್ರಮದಲ್ಲಿ ಇಲ್ಲದೆ ಇರೋದಕ್ಕೆ ನಾವು ವಿಷಾದವನ್ನ ವ್ಯಕ್ತಪಡಿಸ್ತೀನಿ. ಆ 1.5 ವರ್ಷದ ಅವಧಿನಲ್ಲಿ ಮಕ್ಕಳಿಗೆ ಕಲಿಸಿದಂತ ನಾವು ಪಾಠಗಳು, ನಂತರ ಅವ್ರ ಜೊತೆ ಆಡಿದಂತಹ ಆಟಗಳು, ಇವೆಲ್ಲವನ್ನು ನೆನೆಸ್ಕೊಂಡಾಗ ಖಂಡಿತ ನೀವೇನು ಇವಾಗ ಗುರುಗಳ ಬಗ್ಗೆ ಒಂದು ಹಾಡನ್ನ ಆಡಿದ್ರಿ, ಆ ಪ್ರತಿ ಹಾಡಿನ ಪದದಲ್ಲೂ ಸಹ ನಾವು ಮತ್ತೆ ಈ ಹುಲಿಗೆರೆ ಗ್ರಾಮವನ್ನು ನಾವು ನೆನೆಸ್ಕೊಳ್ತಾ ಇದ್ದೀವಿ. ಅವತ್ತು ಇದ್ದಂತಹ ಕೆಲವು ಶಿಕ್ಷಕರುಗಳು ಪ್ರಾಥಮಿಕ ಪ್ರೌಢಶಾಲೆ ಯಾವುದೋ ವ್ಯತ್ಯಾಸವಿಲ್ಲದಂತೆ ನಾವು ಇಲ್ಲಿ ಪಾಠಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ.
ಜೊತೆಗೆ ನಮಗೆ ಇಲ್ಲಿ ಈ ಕಡೆಯಿಂದ ಹೋಗುವಾಗ ಕೇವಲ 4 ಗಂಟೆಗೆ ಲಾಸ್ಟ್ ಬಸ್ ಇತ್ತು. ಅದಕ್ಕೆ ಹೋಗ್ಬಾರ್ದು ಅಂತ ಹೇಳಿ 7:15 ಒಂದು ಬಸ್ ಇತ್ತು. ನಾವು 7:15ವರೆಗೂ ಇಲ್ಲೇ ಇದ್ದು ಎಲ್ಲ ಮಕ್ಕಳಿಗೂ ಸ್ಪೋರ್ಟ್ಸ್ ಅನ್ನ ಕಲಿಸ್ತಾ ಇದ್ವಿ. ಆಗ ನಾನು ಸ್ಪೋರ್ಟ್ಸ್ ಟೀಚರ್ ಅಲ್ಲದೆ ಹೋದ್ರು ಸಹ ಇತಿಹಾಸವನ್ನ ನಿಮಗೆ ಬೋಧನೆ ಮಾಡ್ತಾ ಇದ್ರು ಸಹ ಆಗ ನಾನು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಿದ್ರಿಂದ ಎಲ್ರಿಗೂ ಸಹ ನಾನು ದೈಹಿಕ ಶಿಕ್ಷಕನಾಗಿನೂ ಸಹ ಬಹಳಷ್ಟು ಬೇರೆ ಬೇರೆ ಗ್ರಾಮಗಳಿಗೆ ಮತ್ತೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟಕ್ಕೂ ಸಹ ನಮ್ಮ ಉಳಿಗೆರೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡಿದ್ವಿ. ಆ ಶಿಕ್ಷಕರು ಮತ್ತೆ ಆ ವಿದ್ಯಾರ್ಥಿಗಳನ್ನು ಇದ್ದಂತಹ ಸಂಬಂಧಗಳನ್ನ ನಾವು ಬಾಯಿ ಮಾತಿನ ಮೂಲಕ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲವನ್ನೂ ಸಹ ಪದಗಳಿಗೆ ಮೀರಿದಂತಹ ಒಂದು ಹೃದಯ ಸ್ಪರ್ಶಿ ಸಂಬಂಧಗಳಾಗಿತ್ತು. 1.5 ವರ್ಷದ ನಂತರ ನಾನು ಇಲ್ಲಿಂದ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿಯನ್ನ ಹಾಕಿದ್ವಿ. ಆಗ್ಲೇ ಇಲ್ಲೇ ಇದೇ ಉಳಿಗೆರೆ ಗ್ರಾಮದಿಂದನೇ ಇದೇ ಸರ್ಕಾರಿ ಶಾಲೆಯಿಂದನೇ ನಾನು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಆಯ್ಕೆಯಾದೆ. ಹಾಗಾಗಿ ಹಲವಾರು ಮೂಲಗಳಿಗೆ ನನಗೆ ಉಳಿಗೆರೆ ಗ್ರಾಮ ಕಾರಣಕರ್ತರಾಗಿದೆ. ಒಂದು ಬಹಳಷ್ಟು ಹೃದಯ ಸ್ಪರ್ಶಿ ಒಂದು ಕಾರ್ಯಕ್ರಮ. ನಾನು ಇಲ್ಲಿಂದ 1999 ಜನವರಿ 4ನೇ ತಾರೀಕು ಇಲ್ಲಿಂದ ನನಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಇತ್ತು. ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಉಪಾಧ್ಯಾಯರಾದಂತಹ ವೆಂಕಟರಮಣ ಶೆಟ್ಟರು ಮತ್ತೆ ಇಲ್ಲಿ ಇರ್ತಕ್ಕಂಥ ರಾಮಚಂದ್ರ ಪ್ರಸಾದ್ ಮತ್ತೆಲ್ಲ ಸಹೋದ್ಯೋಗಿ ಮಿತ್ರರು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು. ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಎಲ್ಲ ವಿದ್ಯಾರ್ಥಿಗಳು ಇದ್ದಾಗ ಯಾವ ರೀತಿಯ ಸಂಬಂಧ ಇತ್ತು ಅಂತ ಹೇಳಿದ್ರೆ, ಆ ಕಾರ್ಯಕ್ರಮ ಪ್ರಾರಂಭ ಆದಾಗ ನಮ್ಮ ಮುಖ್ಯೋಪಾಧ್ಯಾಯರು ನನ್ನ ಮಕ್ಕಳನ್ನ ಬಿಟ್ಕೊಡ್ಲಿಕ್ಕೆ ಕಣ್ಣೀರು ಹಾಕ್ತಿದ್ರು. ಅವಾಗ ಪ್ರಾರಂಭವಾದಂತ ಎಲ್ಲಾ ವಿದ್ಯಾರ್ಥಿಗಳು ಸಹ ಅಳ್ಲಿಕ್ಕೆ ಶುರು ಮಾಡ್ಬಿಟ್ರು. ಇದು ಯಾವುದೋ ಕಥೆ ಆಗಿರ್ಲಿಲ್ಲ, ಅದು ನೈಜ ಘಟನೆ ಆಗಿತ್ತು. ಎಲ್ಲ ಅಳ್ಲಿಕ್ಕೆ ಶುರು ಮಾಡಿದಾಗ ಇಡೀ ಗ್ರಾಮಸ್ಥರೆಲ್ಲ ಬಂದು ನಮ್ಮನ್ನ ಬೀಳ್ಕೊಟ್ರು. ಆ ಕಾರ್ಯಕ್ರಮ ಮುಕ್ತಾಯ ಆಗ್ಲಿಲ್ಲ. ಆ ರೀತಿಯ ಒಂದು ನೋವಿನಿಂದ ನಮ್ಮನ್ನ ಇಲ್ಲಿಂದ ಅವರೆಲ್ಲ ಬೀಳ್ಕೊಟ್ರು. ಇಲ್ಲಿಂದ ಹೋದಂತವ್ರು ನಾನು 1999 ಜನವರಿ 5ನೇ ತಾರೀಕು PSI ಆಗಿ ಮೈಸೂರಿನ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ನಾನು ವರದಿ ಮಾಡಿಕೊಂಡೆ. ಅದ್ರ ನಂತರ ಒಂದು ಸುಮಾರು 9 ವರ್ಷಗಳು ಸಬ್ ಇನ್ಸ್ಪೆಕ್ಟರ್ ಆಗಿ, ನಂತರ ಸುಮಾರು 10 ವರ್ಷಗಳು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ, ನಂತರ ಈಗ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಪೊಲೀಸ್ ಇಲಾಖೆಯಲ್ಲಿ ಇಲಾಖೆ ನನಗೆ ಸಾಕಷ್ಟು ಅನುಭವಗಳನ್ನ ಕೊಟ್ಟಿದೆ, ಉತ್ತಮವಾದಂತಹ ಕೆಲಸಗಳನ್ನ ನನಗೆ ಕೊಟ್ಟಿದೆ. ನಾವು ಹಳ್ಳಿನಲ್ಲಿ ಬದುಕದಂತವರು, ಹಳ್ಳಿಯ ಮಣ್ಣಲ್ಲಿ ಜಮೀನ್ದಾರರಾಗಿ ಕೆಲಸ ಮಾಡಿದಂತವರು, ಕೆಲಸವನ್ನ ರೈತರಾಗಿ ದುಡಿದಂತವರು. ಹಾಗಾಗಿ ಪೊಲೀಸ್ ಕೆಲಸ ನನಗೆ ತುಂಬಾ ಕಷ್ಟ ಆಗ್ಲಿಲ್ಲ. ಹಗಲಿರುಳು ನಾವು ಪೊಲೀಸ್ ಕೆಲಸದಲ್ಲಿ ಇದ್ದಾಗ ಬಹಳಷ್ಟು ಜನ ಸಾರ್ವಜನಿಕರು ನಿಮ್ಮ ಗ್ರಾಮದಲ್ಲಿ ಯಾವ ರೀತಿ ನಮ್ಮನ್ನ ಶಿಕ್ಷಕರಾಗಿ ಗುರುತಿಸಿದ್ರೆ ಅದೇ ರೀತಿಯ ಪೊಲೀಸ್ ಇಲಾಖೆಯಲ್ಲೂ ಸಹ ನಮ್ಮನ್ನ ಪೊಲೀಸ್ ಅಧಿಕಾರಿಗಳಾಗಿ ಗುರುತಿಸಿದ್ರು. ಪೊಲೀಸ್ ಇಲಾಖೆ ಮತ್ತು ಹಿರಿಯ ಅಧಿಕಾರಿಗಳು ಮತ್ತೆ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ನನಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ 4 ರಾಷ್ಟ್ರ ಪ್ರಶಸ್ತಿಗಳು ಮತ್ತು 1 ರಾಜ್ಯ ಪ್ರಶಸ್ತಿಯನ್ನ ಕೊಡಲಿಕ್ಕೆ ಕಾರಣಕರ್ತರಾಗಿತ್ತು. ನಾನು ಇದನ್ನ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಎಷ್ಟೋ ಜನ ನೀವು ಆಗ್ಲೇ ಇಲ್ಲಿಗೆ ನಂದು ಮುಗ್ದೋಯ್ತು ಅಂತ ಹೇಳಿ ನೀವೇನ್ ಅನ್ಕೊಳ್ತಿದ್ರೆ ಅದು ಆಗ್ಬಾರ್ದು. ಇದೇ ವೇದಿಕೆಯಿಂದ ನಿಮ್ಮ ಗುರುಗಳ ಸಮಕ್ಷಮದಲ್ಲೇ ನೀವೆಲ್ಲರೂ ಇವತ್ತಿಂದನೇ ಏನಾದ್ರೂ ಮಾಡ್ಬೋದು ಅಂತ ಹೇಳಿ ಪ್ರಾರಂಭ ಮಾಡ್ಬೇಕು. ಅದು ಪೇರೆಂಟ್ಸ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲಾನು ಸಾಧ್ಯ ಇದೆ ನಮ್ಮ ಹತ್ರ. ಸ್ವಲ್ಪ ಹಾರ್ಡ್ ವರ್ಕ್ ಬೇಕಷ್ಟೇನೆ. ಅದು ನಿಮ್ಮ ಕುಟುಂಬ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ದೆಸೆ ಆಗಿರ್ಬೋದು. ನೀವು ಕುಟುಂಬದವ್ರು ಏನಿದ್ದೀರಾ, ನಿಮ್ಮ ಮಕ್ಕಳನ್ನ ಬೆಳೆಸಲಿಕ್ಕೆ ನೋಡಿ, ನೀವು ಸಹ ಬೆಳಿಲಿಕ್ಕೆ ನೋಡಿ. ಸಾಧ್ಯ ಇದೆ. ಓದೋದ್ರ ಮುಖಾಂತರ, ಬೇರೆ ಹವ್ಯಾಸಗಳ ಮುಖಾಂತರ ನಿಮ್ಮ ದಿನನಿತ್ಯದ ಕ್ರಮಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಇವತ್ತು ಕೇವಲ ಹಳ್ಳಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ನಮ್ಮ ದೇಶ. ಇವತ್ತು ಎಲ್ಲ ಕೈಯಲ್ಲೂ ಸಹ ನಮಗೆ ಇಲ್ಲಿ ಎಲ್ಲನೂ ಸಹ ಸಿಗ್ತಾ ಇದೆ. ಹಾಗಾಗಿ ಸ್ವಲ್ಪ ಹಳ್ಳಿಯಿಂದ ಹೊರಗಡೆ ಬಂದು ನಾವು ನೋಡೋದನ್ನ ಕಲ್ತ್ಕೋಬೇಕು. ಕುಟುಂಬದಲ್ಲಿ ದ್ವೇಷ, ಅಸೂಯೆಗಳನ್ನ ಬಿಟ್ಟು, ಜಾತಿ ಮತಗಳನ್ನ ಬಿಟ್ಟು, ವೈರತ್ವವನ್ನು ಬಿಟ್ಟು ನಾವು ಹೊರಗಡೆ ಬಂದಾಗ ನಮ್ಮ ಬೆಳವಣಿಗೆಗೆ ಏನ್ ಬೇಕು ಅದನ್ನ ಮಾಡಿದಾಗ ಸಮಾಜ ಬೆಳೆಯುತ್ತೆ, ಮತ್ತೆ ತನ್ಮೂಲಕ ದೇಶ ಬೆಳೆಯುತ್ತೆ. ಹಾಗಾಗಿ ನೀವೆಲ್ಲರೂ ಸಹ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತ ನೀವು ಮುಂದೆ ಬರ್ತೀರಾ. ಅದೇ ರೀತಿ ವಿದ್ಯಾರ್ಥಿಗಳು ಇಲ್ಲಿ ಸಾಕಷ್ಟು ಜನ ಇದ್ದೀರಾ. ನೀವು ನನ್ನಿಂದ ಆಗಲ್ಲ, ನಾನು ಹಳ್ಳಿಯವನಂತ ಕೂತ್ರೆ ಏನು ಆಗಲ್ಲ. ಇಲ್ಲಿರ್ತಕ್ಕಂಥವ್ರು ಏನು ಎಲ್ಲ ಗೆಜೆಟೆಡ್ ಆಫೀಸರ್ಸ್ ಇರ್ಬೋದು ಅಥವಾ ಬೇರೆಯವ್ರು ಇರ್ಬೋದು, ಇವರೆಲ್ಲರೂ ಸಹ 99% ಹಳ್ಳಿಯಿಂದ ಬಂದಂತವ್ರೆ, ಹಳ್ಳಿಯಿಂದ ಬಂದೇ ವೇದಿಕೆಯಲ್ಲಿ ಕೂತಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಊರನ್ನ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಒಂದು ಹಳ್ಳಿ ಕುಗ್ರಾಮದವರು ನಾನು ಅಂತ ಹೇಳಿ ನೀವು ಯಾವತ್ತೂ ಬಯಸಬಾರ್ದು. ನಮ್ಮ ದೇಶದ
ಒಬ್ಬ ಪ್ರಜೆ ನಾನು, ನನ್ನಿಂದನೂ ಸಹ ಸಾಧ್ಯ ಇದೆ ಅಂತ ನೀವು ಯಾವತ್ತು ಅನ್ಕೊಳ್ತೀರಾ ಅವಾಗ ಖಂಡಿತ ನೀವು ಮುಂದೆ ಬರ್ತೀರಾ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ನನ್ನ ಈ ಒಂದು ಮನವಿ ಇದೆ. ನೀವು ಇಲ್ಲೇನು ಇವತ್ತು ನೀವು ಸೇರಿದ್ರೆ ಕೇವಲ ನಮ್ಮ ಶಿಕ್ಷಕರನ್ನ ಮನಸ್ಸುಗಳನ್ನ ಮಾತ್ರ ಸೇರಿಸಿಲ್ಲ, ನೀವೆಲ್ಲರೂ ಸಹ ನಮ್ಮನ್ನ ಮತ್ತೊಮ್ಮೆ ಎಲ್ಲರೂ ಒಂದು ಮರು ಜ್ಞಾಪನ ಮತ್ತೆ ನಮ್ಮ ಹಳೆಯ ನೆನಪುಗಳನ್ನ ಮರುಕಳಿಸುವಂತೆ ನೀವೆಲ್ಲರೂ ಸಹ ಮಾಡಿದಿರಾ. ಇದೆಲ್ಲ ಒಂದು ಸಾಧಾರಣ ವ್ಯವಸ್ಥೆ ಅಲ್ಲ. ಜೊತೆಗೆ ನೀವು ವಿದ್ಯಾರ್ಥಿಗಳು ಸಹ ಬೇರೆ ಬೇರೆ ಹೋಗಿರ್ತೀರಾ. ಸುಮಾರು 29-30 ವರ್ಷದಿಂದ ನೀವೆಲ್ಲ ಒಂದ್ ಕಡೆ ಮದ್ವೆ ಆಗಿ ಹೋಗಿರ್ತೀರಾ, ಇನ್ನೊಂದ್ ಕಡೆ ಕೆಲ್ಸಕ್ಕೆ ಹೋಗಿರ್ತೀರಾ, ಮತ್ತೊಮ್ಮೆ ಬೇರೆ ಬೇರೆ ಉದ್ದೇಶಗಳಿಗೆ ಹೋಗಿರ್ತೀರಾ. ಎಷ್ಟೊಂದು ನೋಡಿ, ಒಂದೊಂದು ಬ್ಯಾಚ್ ಅವರು ನೀವು 97 ಬ್ಯಾಚ್ ಆದ್ರೆ 98 ಬ್ಯಾಚ್, 99 ಬ್ಯಾಚ್, ಈ ತರ ಬ್ಯಾಚ್ ಗಳಲ್ಲಿ ನೀವೆಲ್ಲರೂ ಇರ್ತೀರಾ. ಆ ಬ್ಯಾಚ್ ಗಳಿಗೆ ತಕ್ಕಂತೆ ನೀವೆಲ್ಲ ಇವತ್ತು ನೀವು ಸಮವಸ್ತ್ರವನ್ನ ಧರಿಸಿರ್ತಕ್ಕಂಥದ್ದು ನೋಡಿದ್ರೆ ಬಹಳಷ್ಟು ಖುಷಿ ಆಗುತ್ತೆ. ಅದೇ ರೀತಿ ನಿಮ್ಮ ಗ್ರಾಮದವರು ಆ ರೀತಿಯ ಒಂದು ಹಳೆಯ ವಿದ್ಯಾರ್ಥಿಗಳನ್ನು ಸಹ ಸೇರಿಸಿ ಮಾಡಿರ್ತಕ್ಕಂಥದ್ದು ನಮಗೆ ನಂಬಲಿಕ್ಕೂ ಸಹ ಸಾಧ್ಯ ಇಲ್ಲ. ಅದೇ ತರ ನೋಡಿ, ಈಗ ಲೀಡರ್ಶಿಪ್ ತಗೊಂಡ್ರೆ ನೀವು ಹುಲಿಗೆರೆ ಗ್ರಾಮದವರು ಕೆಲವರು ಯುವಕರು ಲೀಡರ್ಶಿಪ್ ತಗೊಂಡು ಮಾಡಿದ್ದಕ್ಕೆ ಈ ತರ ಒಂದು ಕಾರ್ಯಕ್ರಮ ಆಯ್ತು. ಹಾಗಾಗಿ ಸಾಧ್ಯ ಇದೆ, ಅದನ್ನ ಮಾಡಿ ನೀವು ತೋರಿಸ್ಬೇಕು ಅಂತ ಹೇಳಿ ನನ್ನ ಒಂದು ಮನವಿ. ಅದೇ ರೀತಿ ಯಾವ ಸ್ಟೂಡೆಂಟ್ಸ್ ಇದ್ದೀರಾ, ಯಾವ ಯುವಕರಿದ್ದೀರಾ, ನಿಮ್ಮ ತಂದೆ ತಾಯಿಗಳನ್ನ ಯಾವುದೇ ಕಾರಣಕ್ಕೂ ದೂರ ಇಡಬಾರ್ದು. ಅವ್ರ ಹಳ್ಳಿಯವರು ಅಂತ ಹೇಳಿ, ಅವರಿಗೆ ಅವಿದ್ಯಾವಂತರು ಅಂತ ಹೇಳಿ ಕರ್ಕೊಂಡು ಹೋಗಿ ಅವ್ರನ್ನ ಶಿರಾದಲ್ಲೋ, ತುಮಕೂರಲ್ಲೋ, ಬೆಂಗಳೂರಲ್ಲೋ ನೀವು ಪರಿಚಯ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ಹಿನ್ನಡೆ ಆಗ್ತಕ್ಕಂಥದ್ದು. ಯಾವಾಗ ನೀವು ನನ್ನ ತಂದೆ ತಾಯಿ ಅಂತ ಹೇಳಿ ನೇರವಾಗಿ ನೀವು ಬೇರೆಯವರಿಗೆ ಪರಿಚಯ ಮಾಡ್ತಾರ ಆಗುತ್ತೋ ಅವಾಗ ಅವ್ರಿಗೂ ಸಹ ಧೈರ್ಯ ಬರುತ್ತೆ, ನನ್ನ ಮಗ ಈ ಲೆವೆಲ್ಗೆ ಬೆಳಿತಾನೆ ಅಂತ ಆಗುತ್ತೆ. ಅವ್ರಿಗೂ ಸಹ ಒಂದು ಆತ್ಮವಿಶ್ವಾಸ ಹೆಚ್ಚುತ್ತೆ. ಬಹಳಷ್ಟು ಜನ ನೋಡಿದೀವಿ, ವಯಸ್ಸಾದಂತ ತಂದೆ ತಾಯಿಗಳ ಮಾತುಗಳು ಅವರಿಗೆ ಕಿರಿಕಿರಿ ಆಗುತ್ತೆ. ಆದ್ರೆ ಚಿಕ್ಕವರಿದ್ದಾಗ ಅವ್ರ ಕೈ ಹಿಡಿದು ನಡೆಸುವಾಗ ನಮಗೆ ತಂದೆ ತಾಯಿಗಳು ಬೇಕಾಗುತ್ತೆ. ಅವರ ಮಾತುಗಳ ವೇದ ವಾಕ್ಯ ಆಗಿರುತ್ತೆ. ಚಿಕ್ಕವರಿದ್ದಾಗ ನಾವು ಬೆಳೀತಾ ಬೆಳೀತಾ ತಂದೆ ತಾಯಿಗಳು ನಮಗೆ ಏನೇ ಹೇಳಿದ್ರು ಸಹ ನಮಗೆ ಅದು ಕಿವಿಗೆ ಹೋಗ್ತಾ ಇರಲ್ಲ. ಅವ್ರೇನೋ ಹೇಳೋದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಆದ್ರೆ ಅದ ಸ್ವಲ್ಪ ಯಾವುದೇ ತಂದೆ ತಾಯಿ ತನ್ನ ಮಕ್ಕಳಿಗೆ ಕೆಟ್ಟದ್ದಾಗ್ಲಿ ಅಂತ ಯಾರು ಸಹ ಬಯಸಲ್ಲ. ನಾವೇನಾದ್ರೂ ದಾರಿ ತಪ್ಪುತ್ತಾ ಇದ್ರೆ ಅದನ್ನ ಸರಿದಾರಿನಲ್ಲಿ ಹೋಗಿ ಅಂತ ಹೇಳಿ ಹೇಳ್ತಾರೆ ಹೊರತು ಅದನ್ನ ನಮ್ಮ ಮಗ ಕೆಟ್ಟೋಗ್ಲಿ ಅಂತ ಯಾರು ಹೇಳಲ್ಲ. ಹಾಗಾಗಿ ಕ್ರಮವನ್ನ ಅದ್ಭುತವಾಗಿ ನೆರವೇರಿಸಿ ಕೊಟ್ಟಂತಹ ಹುಲಿಗೆರೆಯ ಎಲ್ಲ ಗ್ರಾಮಸ್ಥರು, ಹುಲಿಗೆರೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಹಾಗೂ ಪ್ರಸ್ತುತ ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರು ಮತ್ತೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರಾಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುವುದರ ಮುಖ